ಕಳೆದ 5-6 ವರ್ಷಗಳಿಂದ ಹೆಚ್ಚು ಕಡಿಮೆ ರಷ್ಯಾ ಉಕ್ರೇನ್ ಆಯಿತು, ಇಸ್ರೇಲ್ ಹಮಾಸ್ ನಡುವೆ ಆದಂತಹ ಬೆಳವಣಿಗೆ, ಅದಾದ ನಂತರ ಇದೀಗ ವೆನಿಜುವೆಲಾ ಅಮೆರಿಕಾದ ನಡುವೆ ಆದಂತಹ ಬೆಳವಣಿಗೆ, ಭಾರತ ಪಾಕಿಸ್ತಾನದ ನಡುವೆ ಆದಂತಹ ಬೆಳವಣಿಗೆ, ಇದೀಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಒಟ್ಟಾರೆ ಅರ್ಥ ಏನು ಅಂತ ಹೇಳಿದ್ರೆ, ಜಾಗತಿಕ ಮಾರುಕಟ್ಟೆ ಸದ್ಯ ತಲ್ಲಣದಲ್ಲಿದೆ. ಅದರಲ್ಲೂ ವಿಶೇಷವಾಗಿ ತೈಲ ಮಾರುಕಟ್ಟೆ ಅಕ್ಷರಶಃ ಏರುಗತಿಯನ್ನು ಪಡೆದುಕೊಂಡು ತೈಲದ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ತೈಲವೇ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಪಕ್ಕದ ಪಾಕಿಸ್ತಾನ ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ಕೂಡ ನೋಡಿದ್ದೀವಿ. ಇವೆಲ್ಲದರ ನಡುವೆ ಯುದ್ಧದ ಕಾರಣಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕೆಲ ದಿನಗಳ ಕಾಲ ಏರಿಕೆ ಮಾಡದೆ ಒಂದು ರಿಯಾಯಿತಿ ದರದಲ್ಲಿ ಭಾರತ ಸರ್ಕಾರ ದೇಶದ ಜನರಿಗೂ ಕೂಡ ಕೊಡ್ತು. ಅದು ಟೀಕೆ ಟಿಪ್ಪಣಿಗೆ ಗುರಿಯಾಗಿದ್ದನ್ನು ನಾವೆಲ್ಲ ನೋಡ್ತೀವಿ. ಆ ಮಾತು ಬೇರೆ, ಅದೇ ರಾಜಕಾರಣ ಬೇರೆ ಇರಲಿ. ಆದರೆ ಈ ಮಧ್ಯಪ್ರಾಚ್ಯದ ಸಂದಿಗ್ಧತೆಯ ಪರಿಸ್ಥಿತಿಯನ್ನು ವರವಾಗಿ ತೆಗೆದುಕೊಂಡಿರುವಂತಹ ಭಾರತ ತನ್ನ ದೇಶದ ಜನರಿಗೆ ತೈಲವನ್ನು ಮಾತ್ರ ಕೊಡದೆ ಯುರೋಪಿಯನ್ ಕಂಟ್ರಿಗಳಿಗೂ ಕೂಡ ಆಫ್ರಿಕನ್ ಕಂಟ್ರಿಗಳಿಗೂ ಕೂಡ ಇದೀಗ ತೈಲವನ್ನು ಪೂರೈಕೆ ಮಾಡ್ತಾ ಇದೆ. 41 ದೇಶಗಳಿಂದ ನಾವು ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರ್ತೀವಿ. ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರ್ತೀವಿ. ಇದೀಗ ಅದನ್ನು ಶುದ್ಧೀಕರಣ ಮಾಡುವ ಮುಖಾಂತರ ಬೇರೆ ದೇಶದವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮಗೆ ಜಸ್ಟ್ ಇನ್ಫಾರ್ಮೇಷನ್ ಶೇಕ್ 1999ಕ್ಕಿಂತ ಮೊದಲು ಭಾರತ ತನ್ನ ಶುದ್ಧೀಕರಣದ ತೈಲಕ್ಕಾಗಿ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. ಕಳೆದ 26 ವರ್ಷಗಳಲ್ಲಿ ಇಂಥದ್ದೊಂದು ಬದಲಾವಣೆ ಭಾರತಕ್ಕಾಗಿದೆ. ಹಾಗಾದರೆ ಏನಾಯಿತು? ಯಾವ್ಯಾವ ದೇಶಗಳಿಗೆ ನಾವು ತೈಲವನ್ನು ರಫ್ತು ಮಾಡ್ತಾ ಇದ್ದೀವಿ? ಏನಾಗ್ತಾ ಇದೆ, ಏನು ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ಭಾರತೀಯ ತೈಲ ಮಾರುಕಟ್ಟೆಯ ಬಗ್ಗೆ 3ನೇ ಸ್ಟೋರಿ ನೋಡ್ತಾ ಹೋಗೋಣ. ಭಾರತದ ತಂತ್ರ ಅಗ್ಗದ ತೈಲ, ಭರ್ಜರಿ ಲಾಭ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ರಷ್ಯಾ ಉಕ್ರೇನ್ ಯುದ್ಧ ಆದ ನಂತರ ಅವರ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಆರ್ಥಿಕ ದಿಗ್ಬಂಧನಗಳನ್ನು ಅವ್ರ ಮೇಲೆ ಹೇರಿದರು. $60 ಕಚ್ಚಾ ತೈಲದ ದರ ಏರಿಕೆ ಆಗಬಾರ್ದಂತನೂ ಕೂಡ ನಿಯಮಗಳನ್ನು ವಿಧಿಸಲಾಯಿತು. ಎಲ್ಲ ನಿರ್ಬಂಧಗಳ ನಡುವೆಯೂ ಕೂಡ ಭಾರತದ ಪ್ರಧಾನಿ ತೈಲವನ್ನು ಖರೀದಿ ಮಾಡಿದರು. ರಷ್ಯಾದಿಂದ ರಿಯಾಯಿತಿ ದರದ ತೈಲವನ್ನು ಸಂಸ್ಕರಣೆ ಮಾಡಿ ಯುರೋಪ್ ಮತ್ತು ಅಮೆರಿಕಾಗೆಲ್ಲ ಕಳಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. $60 ಬೆಲೆಯನ್ನು ಅವರಿಗೆಲ್ಲ ನಿಗದಿ ಮಾಡಲಾಯಿತು. ಜಾಗತಿಕವಾದಂತಹ ಎಲ್ಲ ಬೆಳವಣಿಗೆಗೂ ಕೂಡ ಭಾರತ ಮಣಿಲಿಲ್ಲ. ತನ್ನ ಭದ್ರತೆಗಾಗಿ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದರು. ಜೈಶಂಕರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು, ಯುರೋಪಿಯನ್ ರಾಷ್ಟ್ರಗಳು ತಮಗೆ ಬೇಕಾದಾಗ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾರೆ, ಇವತ್ತು ನಾವು ಖರೀದಿ ಮಾಡೋದನ್ನು ವಿರೋಧ ಮಾಡ್ತಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಸೊಪ್ಪು ಹಾಕಲ್ಲ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ವಿ. ಅದು ಕೂಡ ನಾವು ಡಾಲರನ್ನು ಹೊರತಾಗಿ ರೂಪಾಯಿ ಮತ್ತು ರುಬಲ್ ಮುಖಾಂತರ ಎಲ್ಲ ಪಾವತಿಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಭಾರತದ ಅತಿ ದೊಡ್ಡ ಕಚ್ಚಾ ತೈಲದ ರಫ್ತು ದೇಶವಾಗಿ ಇದೀಗ ಭಾರತ ಆಗಿದೆ. ಅಂದರೆ ರಷ್ಯಾದಿಂದ ತೆಗೆದುಕೊಂಡು ಬರ್ತೀವಿ. ಒಟ್ಟು ತೈಲದಲ್ಲಿ ಅಂದರೆ 50% ನಾವೆಲ್ಲ ಖರೀದಿ ಮಾಡ್ಕೊಳ್ತಾ ಇದ್ದೀವಿ. 2 ಲಕ್ಷ ಕೋಟಿ ರೂಪಾಯಿ ಎಲ್ಲ ಉಳಿತಾಯ ಆಗ್ತಾ ಇದೆ. ಪರ್ ಡೇ 26 ಲಕ್ಷ ಬ್ಯಾರೆಲ್ ಖರೀದಿ ಆಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಸಮಯದಲ್ಲಿ $5.9 ಬಿಲಿಯನ್, ಯುದ್ಧದ ನಂತರ $20.5 ಬಿಲಿಯನ್ ಮೊತ್ತ ಏರಿಕೆಯಾಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಯುರೋಪಿಯನ್ ದೇಶಗಳಿಗೆ 2.3 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ನಾವೆಲ್ಲ ಉತ್ಪನ್ನಗಳನ್ನು ನಾವೆಲ್ಲ ಕಳಿಸ್ತಾ ಇದ್ದೀವಿ. ಅದಾದ ನಂತರ ಈಗ ನೋಡಿ, ಒಂದು ಜಾಗತಿಕವಾಗಿ ಒಂದು ನಿಯಮ ಇದೆ. ಯಾವುದಾದ್ರೂ ಒಂದು ದೇಶದ ಮೇಲೆ ನೀವು ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಆ ದೇಶಗಳಿಂದ ವ್ಯಾಪಾರ ವಹಿವಾಟು ಮಾಡಬಾರ್ದು ಅಂತ ಹೇಳಿದರೆ ಈಗ ಸಹಜವಾಗಿ ಯುರೋಪಿಯನ್ ದೇಶಗಳೇನು ಹೇಳ್ತವೆ, ಯಾವ ದೇಶಗಳು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದು ಅಂತ. ಆದರೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದ್ರೆ ಭಾರತ ಏನು ತನ್ನ ಭೂಮಿಯಲ್ಲಿ ಉತ್ಪಾದನೆ ಮಾಡಿ ತೈಲವನ್ನು ಯುರೋಪಿಯನ್ ಕಳಿಸ್ತಾ ಇಲ್ಲ, ಅದು ಬದಲಾಗಿ ರಷ್ಯಾದಿಂದ ಬರ್ತಾ ಇರುವಂಥ ಕಚ್ಚಾ ತೈಲ. ಇದಕ್ಕೆ ಜಾಗತಿಕವಾಗಿ ಒಂದು ನಿಯಮ ಹೇಳುತ್ತೆ, ಯಾವುದಾದ್ರೂ ಒಂದು ದೇಶದಿಂದ ನೀವು ಕಚ್ಚಾ ತೈಲವನ್ನು ತೆಗೆದುಕೊಂಡು ಬಂದು ಅದನ್ನು ಸಂಸ್ಕರಣೆ ಮಾಡಿ ಮತ್ತೊಂದು ದೇಶಕ್ಕೆ ಕಳಿಸ್ಕೊಟ್ಟಾಗಲೂ ಕೂಡ ಅದರ ಮಾಲೀಕತ್ವ ಬದಲಾವಣೆ ಆಗುತ್ತೆ. ಅದರ ಮಾಲೀಕತ್ವ ರಷ್ಯಾದ ತೈಲ ಅಂತ ಬರಲ್ಲ, ಬದಲಾಗಿ ಅದು ಭಾರತದ ತೈಲ ಅಂತ ಬರುತ್ತೆ ಅಂತ ಅಂತಾರಾಷ್ಟ್ರೀಯ ನಿಯಮಗಳಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಹೀಗಾಗಿ ಯುರೋಪಿಯನ್ ದೇಶಗಳಿಗೆ ಒಂದು ತಟ್ಕೊಳ್ಳೋದಕ್ಕೆ ಒಂದಿದೆ, ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿಲ್ಲ, ಅದರ ಬದಲಾಗಿ ನಾವು ಭಾರತದಿಂದ ಖರೀದಿ ಮಾಡ್ತಿದ್ದೀವಿ ಅಂತ. ಅಂದರೆ ಸಂಕಷ್ಟದ ಪರಿಸ್ಥಿತಿಯನ್ನು ಭಾರತ ಇದೀಗ ತನ್ನ ವ್ಯವಸ್ಥಿತವಾಗಿ ಬಳಸಿಕೊಂಡು ಒಂದು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ತೈಲ ಮಾರುಕಟ್ಟೆಯಲ್ಲಿ ಭಾರತದ ದಾಖಲೆ ದೊಡ್ಡ ಮಟ್ಟದಲ್ಲಿ ನಾವು ಬರೆದಿದ್ದನ್ನು ನೋಡ್ತಾ ಇದ್ದೀವಿ. ಏನು ಎತ್ತ ಡೀಟೇಲ್ಸ್ ನೋಡೋಣ ಅದರ ಬಗ್ಗೆ. ಪರ್ ಡೇ ಭಾರತದ ಒಟ್ಟಾರೆ 1.4 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಅಂದರೆ ಇಂಧನ ರಫ್ತು ಮಾಡೋದಕ್ಕೆ ನಾವೆಲ್ಲ ಸಜ್ಜಾಗಿರೋದು. ಭಾರತ ಜುಲೈನಲ್ಲಿ ದಿನಕ್ಕೆ 1.4 ಮಿಲಿಯನ್. ಯಾವುದಿದು? ಜುಲೈನಲ್ಲಿ ಈ ಪರಿಸ್ಥಿತಿ ಇತ್ತು. ನೀವು ಮೇ ತಿಂಗಳಿಗೆ ಹೋದರೆ ಕಡಿಮೆ ಇತ್ತು. ಮೇ ತಿಂಗಳಿಗೆ ಹೋದರೆ 50 ನಾವೇನು ತೋರಿಸ್ತಾ ಇದ್ದೀವಿ ಅದಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ.
ಜಾಗತಿಕ ಇಂಧನ ಮಾರುಕಟ್ಟೆ ಸಂಶೋಧನಾ ಸಂಸ್ಥೆಯ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 20% ಜಾಸ್ತಿ ಆಗಿದೆ. ಮೇ ತಿಂಗಳ ರಫ್ತಿಗೆ ನಾವು ಹೋಲಿಕೆ ಮಾಡಿದರೆ 50% ಏರಿಕೆ ಆಗಿದೆ. ಡೀಸೆಲನ್ನು 40% ಯುರೋಪಿಗೆ ಕಳಿಸ್ತೀವಿ ನಾವು. ಪೆಟ್ರೋಲನ್ನು 26% ಪೆಟ್ರೋಲನ್ನು ಕಳಿಸ್ತೀವಿ. ಅದಾದ ನಂತರ ಜೆಟ್ ಇಂಧನವನ್ನು 9% ಕಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ಮೇ ತಿಂಗಳಲ್ಲಿ 3,94,000 ಬ್ಯಾರಲ್ ಡೀಸೆಲ್ ನಾವು ಎಲ್ಲ ರಫ್ತು ಮಾಡಿದರೆ ಇದೀಗ ಅದರಲ್ಲಿ 3,27,000 ಸಂಸ್ಕರಿಸಿದ ಬ್ಯಾರಲ್ ತೈಲವನ್ನು ನಾವು ಆಫ್ರಿಕನ್ ದೇಶಗಳಿಗೆಲ್ಲ ಕಳಿಸಿದ್ವಿ. ಅಂದರೆ ಆಫ್ರಿಕನ್ ದೇಶಗಳಲ್ಲೂ ಕೂಡ ಏಪ್ರಿಲ್ ತಿಂಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು 32% ಇತ್ತು, ಇದೀಗ 110%ಗೆ ಅದು ಏರಿಕೆ ಆಗಿದೆ. ಅಂದರೆ ಚೀನಾ ಏನು ಮಾಡ್ತಾ ಇತ್ತು, ಈಗ ಪಕ್ಕದ ಶ್ರೀಲಂಕಾ, ಮಯನ್ಮಾರ್ ಬೇರೆ ಬೇರೆಯವ್ರಿಗೆ ಸಾಲ ಕೊಟ್ಟು ಅದನ್ನು ಒತ್ತುವರಿ ಹಾಕ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ, ಹಂಗೆ ಆಫ್ರಿಕನ್ ಕಂಟ್ರಿಗಳು ಕೂಡ ಮಾಡ್ತಾ ಇತ್ತು. ಭಾರತ ಆ ರೀತಿಯಾಗಿ ಮಾಡ್ತಾ ಇಲ್ಲ. G7 ಮತ್ತು ಕ್ವಾಡ್ ಶೃಂಗಸಭೆ ಅವ್ರಿಗೆಲ್ಲ ಇತ್ತು, ಆ ದೇಶಗಳಿಗೆ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದೆ ನಿಮಗೆ, 1990ರ ತನಕ ಭಾರತ ತೈಲವನ್ನು ಸಂಸ್ಕರಣೆ ಮಾಡುವಂಥ ವ್ಯವಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರಲಿಲ್ಲ. ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. 99ರಲ್ಲಿ ಜಾಮ್ನಗರದಲ್ಲಿ ರಿಫೈನರಿ ಸಂಕೀರ್ಣವನ್ನು ನಾವು ಶುರು ಮಾಡ್ತೀವಿ. ಅದಾದ ನಂತರ ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ. ಅದೇ ತೈಲವನ್ನು, ಅಲ್ಲಿ ಆಗ್ತಾ ಇರುವಂಥ ಸಂಸ್ಕರಣೆ ತೈಲವನ್ನು ಕೂಡ ಇವತ್ತು ನಾವು ರಷ್ಯಾಗೆ ಕಳಿಸ್ತಾ ಇದ್ದೀವಿ. ಅಮೆರಿಕ, ಚೀನಾ ಮತ್ತು ರಷ್ಯಾದ ನಂತರ ಅತಿ ಹೆಚ್ಚು ತೈಲವನ್ನು ಸಂಸ್ಕರಣೆ ಮಾಡುವಂತಹ 4ನೇ ದೇಶವಾಗಿ ಇವತ್ತು ಭಾರತ ಬಂದಿದೆ. ನೋಡಿ, ಅಮೆರಿಕಾದಲ್ಲಿ ತೈಲ ಉತ್ಪಾದನೆ ಮಾಡ್ತಾರೆ, ರಷ್ಯಾದಲ್ಲಿ ಉತ್ಪಾದನೆ ಮಾಡ್ತಾರೆ, ಚೀನಾದವರು ಕೂಡ ಇರಾನ್ನಿಂದ ತರಿಸ್ಕೊಳ್ತಾರೆ, ನಾವು ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ. ಅಮೆರಿಕ, ರಷ್ಯಾ ಮತ್ತು ಚೀನಾದ ನಂತರ ಅತಿ ಹೆಚ್ಚು ಪಾಲು ಇರೋದು ಯಾರದು ಅಂತ ಹೇಳಿದ್ರೆ ಅದು ಭಾರತದ್ದು. ಇದು ಗಮನಿಸಬೇಕಾದಂಥ ಸಂಗತಿ. ಇದೀಗ 23 ರಿಫೈನರಿಗಳು ಇದೆ ಭಾರತದಲ್ಲಿ. ಒಂದು 258 ಮಿಲಿಯನ್ ಕಚ್ಚಾ ತೈಲವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಶುದ್ಧ ತೈಲವನ್ನಾಗಿ ಕನ್ವರ್ಟ್ ಮಾಡೋ ಶಕ್ತಿ ಇದೆ. ಇದು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಕಡೆ ಭಾರತಕ್ಕೆ ಒಲಿದ ರಿಫೈನರಿ ಅದೃಷ್ಟ ಭಾರತಕ್ಕೆ ಒಲಿದಿದೆ. ಇದು ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಿಂದ ಯುರೋಪ್ ಮತ್ತು ರಷ್ಯಾ ಸಂಸ್ಕರಣಗಳು ಧ್ವಂಸ ಆಗಿದೆ. ನಾವು ಮೊನ್ನೆ ರಷ್ಯಾದ ಕತೆ ನೋಡಿದ್ದೀವಿ, ಅಲ್ಲಿ ಪಡಿತರ ರೂಪದಲ್ಲೆಲ್ಲ ಬಂದುಬಿಟ್ಟಿದೆ ಪೆಟ್ರೋಲ್, ಡೀಸೆಲ್. ಆ ಪ್ರಮಾಣದಲ್ಲಿ ಉಕ್ರೇನ್ ಅವರು ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ತಮ್ಮ ತೈಲವನ್ನು ಸಂಸ್ಕರಿಸಿ ಕೊಡುವಂತೆ ಭಾರತಕ್ಕೆಲ್ಲ ಬಂದಿದ್ದಾರೆ. ನೀವು ರಷ್ಯಾದಲ್ಲಿ ನೋಡಿ, ಅವ್ರದ್ದು ಹಳೆಯ ತಂತ್ರಜ್ಞಾನದ ಭಾಗವಾಗಿ ಅವ್ರದ್ದು ಘಟಕಗಳಿದೆ. ಬಟ್ ಭಾರತದಲ್ಲಿ ಇರುವಂತಹ ಘಟಕಗಳು ಕಾಂಪ್ಲೆಕ್ಸಿಟಿ ಅಂತ ಕರೀತಾರೆ ಇದನ್ನು. ಭಾರತದ ರಿಫೈನರಿಗಳ ಕಾಂಪ್ಲೆಕ್ಸಿಟಿ ದರ ಎಷ್ಟಿದೆ ಅಂತೇಳಿ, ಇಂಡೆಕ್ಸ್ ಎಷ್ಟಿದೆ ಅಂತ ಹೇಳಿದರೆ 21.1ರಷ್ಟು. ಅಂದರೆ ನೀವು ಎಂಥದ್ದೇ ಕಚ್ಚಾ ತೈಲವನ್ನು ತೆಗೆದುಕೊಂಡು ಬನ್ನಿ, ಜಗತ್ತಿನ ಯಾವುದೇ ಭೂಪ್ರದೇಶದಿಂದ ಕಚ್ಚಾ ತೈಲ ತೆಗೆದುಕೊಂಡು ಬಂದರೂ ಕೂಡ ಅದನ್ನು ಶುದ್ಧೀಕರಣ ಮಾಡಬಲ್ಲಂತಹ ಶಕ್ತಿ ನಮಗೆ ಜಾಮ್ನಗರದಲ್ಲಿರುವಂಥ ರಿಫೈನರಿ ಸೆಂಟರ್ನಿಂದ ಇದೆ. ಹೀಗಾಗಿ ಅದನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. 2026 ಜುಲೈ ಇಂಧನದ 194 ಹೆಚ್ಚು ಬಾರಿ ಡ್ರೋನ್ ದಾಳಿ ಆಗಿದ್ದನ್ನು ನೋಡಿದ್ದೀವಿ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 11% ಎಲ್ಲ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ 40% ಅವ್ರದ್ದೆಲ್ಲ ಹಾನಿ ಆಗಿಬಿಟ್ಟಿದೆ. ಹೀಗಾಗಿ ಅವರು ಭಾರತದ ಮೇಲೆ ಎಲ್ಲ ಜಾಸ್ತಿ ಡಿಪೆಂಡೆನ್ಸಿ ಇದ್ದಾರೆ. 42,000 ಮೆಟ್ರಿಕ್ ಟನ್ ಪೆಟ್ರೋಲ್ ಹೊತ್ತಂಥ ಒಂದು ಅಗ್ನಿ ಎನ್ನುವಂಥ ಹಡಗು ಕೂಡ ಈಗ ರಷ್ಯಾಕ್ಕೆ ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗೋಣ. ಹೆಂಗೆ ಸಾಧ್ಯ ಆಯ್ತು ಇದು ಭಾರತದಿಂದ? 1901ರಲ್ಲಿ ಭಾರತದ ಮೊಟ್ಟ ಮೊದಲ ಮತ್ತು ಏಷ್ಯಾದ ಮೊಟ್ಟ ಮೊದಲ ರಿಫೈನರಿ ಸೆಂಟರ್ ಭಾರತದಲ್ಲಿ ಶುರುವಾಗುತ್ತೆ. ಅದಕ್ಕೇನಂತಾರೆ, ದಿಗ್ಬಾಯ್ ಅಂತ ಹೆಸರನ್ನು ಕೊಡಲಾಗುತ್ತೆ. ದಿಗ್ಬಾಯ್ ಶುರುವಾಯಿತು 1901ರಲ್ಲಿ. ಈ ದಿಗ್ಬಾಯ್ನ ಸಂಸ್ಕರಣಾ ಪ್ರಮಾಣ ಇತ್ತಲ್ಲ, ಅತ್ಯಂತ ಕಡಿಮೆ ಇದ್ದಂತಹ ಪ್ರಮಾಣ ಇತ್ತು. ಇದಕ್ಕಾಗಿ ಭಾರತ ಏನು ಮಾಡುತ್ತೆ ಅಂತ ಹೇಳಿದ್ರೆ 1947ರ ನಂತರ ಒನ್ಸಗೆ ನಾವು ಖಾಸಗಿ ಮೊರೆ ಹೋಗ್ತೀವಿ. ಬೇರೆ ಬೇರೆ ದೇಶಗಳು ಬರ್ಮಾಶಲ್ ಮತ್ತು ಕಲೆಕ್ಟ್ ಎನ್ನುವಂತಹ ಈ ಕಂಪನಿಗಳ ಮುಖಾಂತರ ನಾವು ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. 47 ಸ್ವಾತಂತ್ರ್ಯ ಸಿಕ್ಕ ನಂತರ. ಆಗಲೂ ಕೂಡ ನಮ್ಮದು ಒಟ್ಟಾರೆ ಬೇಡಿಕೆಗಳೆಲ್ಲವೂ ಕೂಡ ತೀರೋದಕ್ಕೆ ಸಾಧ್ಯ ಆಗಲಿಲ್ಲ. 64ರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಶುರುವಾಗುತ್ತೆ. 64ರಲ್ಲಿ. ಅದಾಗಿ 6 ವರ್ಷಗಳಿಗೆ 1970ರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಬರ್ಮಾಶಲ್, ಕಲೆಕ್ಟ್ ಮತ್ತು ಎನ್ನುವಂಥ ಈ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಲ್ಲ, ಇವುಗಳನ್ನು ಮರ್ಜ್ ಮಾಡಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನು 1970ರಲ್ಲಿ ಶುರು ಮಾಡ್ತೀವಿ. ಅಲ್ಲಿಗೂ ಕೂಡ ನಾವು ಏನು ಮಾಡ್ತೀವಿ, 1980ರಲ್ಲಿ 50 ಮಿಲಿಯನ್ ಮೆಟ್ರಿಕ್ ಟನ್ ಈ ಪರಿಪ್ರಮಾಣದಲ್ಲಿ ತೈಲವನ್ನು ಶುದ್ಧೀಕರಣ ಮಾಡುವ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಭಾರತಕ್ಕೆ ಬರೋದಕ್ಕೆ ಶುರುವಾಯಿತು. ಅತ್ಯಂತ ಕಡಿಮೆ ಅದು. ಕೇವಲ ಭಾರತದ ಬೇಡಿಕೆಗಳನ್ನು ನಾವು ಪೂರೈಕೆ ಮಾಡಬಲ್ಲಂಥ ಶಕ್ತಿ ಬರುತ್ತೆ. 1991ರಲ್ಲಿ ಜಾಗತೀಕರಣ ಆಯಿತು, LPG ಪಾಲಿಸಿ ಬಂತು, ಖಾಸಗಿ ಇನ್ವೆಸ್ಟ್ಮೆಂಟ್ ಎಲ್ಲ ಶುರುವಾಗುತ್ತೆ. ಅದಾದ ನಂತರ 99ರಲ್ಲಿ ಜಾಮ್ನಗರದಲ್ಲಿ ದೊಡ್ಡ ತರನಾದಂಥ ರಿಫೈನರಿ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಶುರು ಮಾಡ್ತೀವಿ. ಅದರ ಪರಿಣಾಮವಾಗಿ ಇವತ್ತು ಜಾಗತಿಕವಾಗಿ ಈ ಪರಿಪ್ರಮಾಣದಲ್ಲಿ ತೈಲವನ್ನು ಕಳಿಸೋದಕ್ಕೆ ಶುರುವಾಗಿದೆ. 2000ರಲ್ಲಿ ನಮ್ಮ 112 MMTPA ಇತ್ತು, 2010ರಲ್ಲಿ 185, 2020ರಲ್ಲಿ 250 ಇತ್ತು. ಇದೀಗ ಅದರ ಪ್ರಮಾಣ 286 MMTPA ಅಂದರೆ ಮಿಲಿಯನ್ ಮೆಟ್ರಿಕ್ ಟನ್ ರೂಪದಲ್ಲಿ ಈ ಪರಿಪ್ರಮಾಣದಲ್ಲಿ ವ್ಯವಸ್ಥೆ ಭಾರತಕ್ಕೆ ಸಿಕ್ಕಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಜಗತ್ತಿನ ಆಯಿಲ್ ಕಿಂಗ್ ಆಗಲಿದೆ ಭಾರತ ಅಂತ.
ಜಗತ್ತಿನ ಆಯಿಲ್ ಕಿಂಗ್ ಆಗುತ್ತೆ ಅಂತ. ಸಹಜವಾಗಿ ಆಯಿಲ್ ಕಿಂಗ್. ಕಳೆದ 5 ವರ್ಷಗಳಲ್ಲಿ ತೈಲ ಸಂಸ್ಕರಣಾ ವಲಯದಲ್ಲಿ 23% ಹೂಡಿಕೆ ಹೆಚ್ಚಳ ಆಗಿದೆ, ಏರಿಕೆಯಾಗಿದೆ. ಇನ್ವೆಸ್ಟ್ಮೆಂಟ್ 2030 ವೇಳೆಗೆ ಅದನ್ನು 15% ಹೆಚ್ಚಳ ಮಾಡುವಂತಹ ಗುರಿಯನ್ನು ಕೂಡ ಅವರು ಹೊಂದಿದ್ದಾರೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಪ್ರಕಾರ 5 ವರ್ಷಗಳಲ್ಲಿ 23% ಏರಿಕೆ ಆಯಿತು. ಭಾರತದ ಒಟ್ಟು ಇಂಧನದ ವಲಯದ ಹೂಡಿಕೆ ವಾರ್ಷಿಕವಾಗಿ 11% ಬೆಳೆದಿದೆ, ಅಂದರೆ 14 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದಕ್ಕೆ 72,000 ಕೋಟಿ ಹೂಡಿಕೆ ಮಾಡಿದ್ದಾರೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡನ್ನು ಹೆಚ್ಚಳ ಮಾಡಬೇಕು ಬೇರೆ ಬೇರೆ ಕೇಂದ್ರಗಳಲ್ಲಿ ಅಂತೇಳಿ 2.25 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಖಾಸಗಿ ವಲಯದಲ್ಲಿ $3.2 ಬಿಲಿಯನ್ ಹೂಡಿಕೆಯಾಗಿದೆ. ಸ್ವಿಂಗ್ ಸಪ್ಲೈಯರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ದೇಶೀಯ ಬೇಡಿಕೆಯು ಕೂಡ ಹೆಚ್ಚಳ ಆಗ್ತಾ ಇದೆ. ಅಂದರೆ 2030 ವೇಳೆಗೆ 310ರಿಂದ 439 MMTP ನಮಗೆಲ್ಲ ಬೇಕಾಗ್ಬೋದು ಅನ್ನುವ ಕಾರಣಕ್ಕಾಗಿ ಹೀಗಾಗಿ ಹೂಡಿಕೆಯನ್ನೆಲ್ಲ ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ. ನೀವೊಂದು ವರದಿ, ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಅಂತ ನಾನೇನು ಹೇಳಿದೆ, ಅವರು ಹೇಳ್ತಾರೆ ಆಶ್ಚರ್ಯಕರ ವರದಿ ಇದು. 2023ರಿಂದ 2030ರವರೆಗೆ ಅಂದರೆ 7 ವರ್ಷಗಳಲ್ಲಿ ಒಟ್ಟಾರೆ ವಿಶ್ವದ ಬೇಡಿಕೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 3.2 ಮಿಲಿಯನ್ ಬ್ಯಾರಲ್ ಇರುತ್ತೆ. 3.2 ಮಿಲಿಯನ್ ಬ್ಯಾರಲ್ ಇರುತ್ತೆ. ಇದರ ಪೈಕಿ 35% ತೈಲ ಅದು ಭಾರತದ್ದೇ ಇರುತ್ತೆ. ಅಂದರೆ ಈ 1.2 ಮಿಲಿಯನ್ ತೈಲ ಯಾರದ್ದಿರುತ್ತೆ ಅಂತ ಹೇಳಿದ್ರೆ ಅದು ಭಾರತದ್ದೇ ಇರುತ್ತೆ. ಆ ಪರಿಪ್ರಮಾಣದಲ್ಲಿ ತೈಲ ವಿಚಾರದಲ್ಲಿ ಭಾರತ ಕೊಡುಗೆಯನ್ನು ಕೊಡುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಚೀನಾವನ್ನು ಕೂಡ ಹಿಂದಕ್ಕೆ ಭಾರತ ಮುನ್ನಡೆಯುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಭೌಗೋಳಿಕ ರಾಜಕೀಯದ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ರೂಪಾಯಿ ದಿಹರಾಮ್ಗಳಲ್ಲಿ ನಾವೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿದೆ. ದಿಹರಾಮ್ಗಳಲ್ಲಿ, UAE ಕರೆನ್ಸಿ ದಿಹರಾಮ್ಗಳಲ್ಲಿ ನಾವೆಲ್ಲ ವ್ಯವಹಾರ ಮಾಡ್ತಾ ಇದ್ದೀವಿ. ರಷ್ಯಾದ ಕರೆನ್ಸಿ ಮುಖಾಂತರ ಅಂದರೆ ನಾವು ಡಾಲರ್ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇಲ್ಲ. ಡಾಲರನ್ನು ಹೊರಗಿಟ್ಟಬೇಕು ಅಂತ ವಿದೇಶಿ ವಿನಿಮಯ ಉಳಿತಾಯದ ಜೊತೆಗೆ ದೇಶೀಯವಾಗಿ ಬೆಲೆಯನ್ನು ಕೂಡ ನಾವು ಸ್ಥಿರತವಾಗಿ ಕಾಯ್ಕೊಂಡಿದ್ದೀವಿ. ನಾನು ಅನೇಕ ಬಾರಿ ಹೇಳಿದೆ, ಓಸ್ಟ್ರೋ ಖಾತೆ ಅಂತೆಲ್ಲ ಇರುತ್ತೆ. ಆ ಓಸ್ಟ್ರೋ ಖಾತೆಯ ಮುಖಾಂತರ ನಾವು ಒಂದು ವೇಳೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದರೆ ಅವರಿಗೆ ಅವರದ್ದೇ ಆದಂಥ ಕರೆನ್ಸಿಯಲ್ಲಿ ನಾವು ಪೇ ಮಾಡಲ್ಲ. ಈ ಓಸ್ಟ್ರೋ ಖಾತೆಗೆ ನಾವು ಭಾರತದ ರೂಪಾಯಿ ಮುಖಾಂತರ ಅವ್ರಿಗೆ ಹಣ ಹೋಗ್ತೀವಿ. ಆದರೆ ಅವರು ತೆಗೆದುಕೊಳ್ಳುವಾಗ ರಷ್ಯಾದ ಏನು ಕರೆನ್ಸಿ ಇರುತ್ತೆ ಆ ಕರೆನ್ಸಿ ಮುಖಾಂತರ ಅವರು ತೆಗೆದುಕೊಳ್ತಾರೆ. ಈಗ ನೀವು ಕಚ್ಚಾ ತೈಲವನ್ನು ಖರೀದಿ ಮಾಡುವಾಗ ಅಮೆರಿಕಾದವರು ನಾವು ಸುಂಕ ವಿಧಿಸ್ತೀವಿ, ಡಾಲರ್ ಬಳಕೆ ಇತ್ಯಾದಿ ಇತ್ಯಾದಿ ಅಂತ ಹೇಳಿದ್ರು. ಭಾರತ ಬಗ್ಲಿಲ್ಲ. ಯಾವ ಕಾರಣಕ್ಕಾಗಿ? ಓಸ್ಟ್ರೋ ಖಾತೆ ಅನ್ನುವಂಥ ವ್ಯವಸ್ಥೆ ಇದೆ. ಇವೇ ಈ ಕರೆನ್ಸಿಯನ್ನು ಬಳಕೆ ಮಾಡ್ಕೊಂಡು ನಾವು ತೈಲವನ್ನು ಖರೀದಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಯಾವುದೇ ದಿಗ್ಬಂಧನಗಳು, ನಾವು ಯಾವುದೇ ಟ್ಯಾಕ್ಸ್ ಹಾಕ್ತೀವಿ, ಸುಂಕ ಹಾಕ್ತೀವಿ, ದಂಡನಾತ್ಮಕ ಸುಂಕ ಹಾಕ್ತೀವಿ, ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ಳದ ಭಾರತ ಈ ತೈಲದ ವಿಚಾರದಲ್ಲಿ ಇಂಥದ್ದೊಂದು ಹೆಜ್ಜೆ ಇಟ್ಟಿದೆ. ಹೀಗಾಗಿ ಆ ವಿಚಾರದಲ್ಲಿ ಬೆಳವಣಿಗೆ ಸಾಧಿಸಿದೆ.